ಹೋಟೆಲ್ ರೆಸಾರ್ಟ್ ಅಸೋಸಿಯೇಷನ್ ಹಮ್ಮಿಕೊಂಡಿರುವ ಸ್ವಚ್ಛ ಕೊಡಗು ಸುಂದರ ಕೊಡಗು ಅಭಿಯಾನಕ್ಕೆ ಜಿಲ್ಲೆಯಾದ್ಯಂತ ಅತ್ಯುತ್ತಮ ಸ್ಪಂದನೆ ದೊರಕಿದೆ. ಮಾಂದಲಪಟ್ಟಿ ಜೀಪು ಚಾಲಕರ ಸಂಘವು ಈ ಅಭಿಯಾನಕ್ಕೆ ಕೈಜೋಡಿಸಿದೆ. ಸುಮಾರು 25 ಮಂದಿ 4-5 ತಂಡಗಳಾಗಿ ಶ್ರಮದಾನದಲ್ಲಿ ತೊಡಗಿದ್ದು, ನಂದಿಮೊಟ್ಟೆಯಿಂದ ಮಾಂದಲಪಟ್ಟಿವರೆಗೆ 18 ಕಿಲೋಮೀಟರ್ ರಸ್ತೆ ಬದಿಯಲ್ಲಿನ ಕಸವನ್ನು ಹೆಕ್ಕಿ ಸ್ವಚ್ಛಗೊಳಿಸಲಾಯಿತು. ಬೆಳಗ್ಗೆ 8 ಗಂಟೆಯಿಂದಲೇ ಸ್ವಚ್ಛತಾ ಕಾರ್ಯ ಆರಂಭಗೊಂಡಿತು. ಪ್ರವಾಸಿಗರು ಹಾಗೂ ಸಾರ್ವಜನಿಕರು ರಸ್ತೆ ಬದಿ ಕಸ ಎಸೆಯದೆ ಸ್ವಚ್ಛತೆ ಕಾಪಾಡುವಂತೆ ಮಾಂದಲಪಟ್ಟಿ ಜೀಪು ಚಾಲಕರ ಸಂಘದ ಖಜಾಂಚಿ ಮೊಣ್ಣಯ್ಯ ಮನವಿ ಮಾಡಿದ್ದಾರೆ. ಮಾಂದಲಪಟ್ಟಿಗೆ ತೆರಳುವ ಪ್ರವಾಸಿಗರು ಅಲ್ಲಿ ಕಸ ಹಾಕದಂತೆ ಜೀಪು ಚಾಲಕರು ಎಚ್ಚರ ವಹಿಸಬೇಕೆಂದು ಅವರು ಹೇಳಿದರು. ಎಲ್ಲರಿಗೂ ನಮಸ್ಕಾರಗಳು. ನಾವು ಭಗವತಿ ಜೀಪು ಚಾಲಕ ಸಂಘ ನಂದಿಮಟ್ಟೆಯಿಂದ ಇವತ್ತು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮ್ಮ ಜೀಪು ಚಾಲಕರಲ್ಲಿ ಒಂದು 4ರಿಂದ 5 ಟೀಮು ಮಾಡಿ ನಂದಿಮಟ್ಟೆಯಿಂದ ಮಾಂದಲಪಟ್ಟಿ ಗೇಟ್ವರೆಗೆ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಒಂದು 20-25 ಜನ ಪಾಲ್ಗೊಂಡಿದ್ದಾರೆ. ಆದಷ್ಟು ಎಲ್ಲರೂ ಪ್ಲಾಸ್ಟಿಕ್ಕನ್ನು ತಗೊಂಡು ಡಸ್ಟ್ಬಿನ್ಗೆ ಹಾಕೊಳ್ಳಿ. ಮತ್ತು ಪಾನ್ಪರ್ ಆಗಲಿ, ಹನ್ಸ್ ಆಗಲಿ, ಚೈನಿಕನ್ನು ತಿಂದು ಪ್ಯಾಕೆಟ್ ರೋಡ್ ಸೈಡ್ ಎಸಿಬೇಡಿ. ತುಂಬ ಇರ್ಲಿಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಎಲ್ಲ ರೋಡ್ ತುಂಬ ಗಲೀಜು ಕಾಣ್ತಾ ಇದೆ. ಅದರಿಂದ ಪ್ಲಾಸ್ಟಿಕ್ ಬಾಟ್ಲ್ ಆಗಲಿ, ಯಾವುದೇ ಪ್ಲಾಸ್ಟಿಕ್ ಐಟಮ್ಸನ್ನು ಆದಷ್ಟು ಡಸ್ಟ್ಬಿನ್ಗೆ ಹಾಕಿ. ಮತ್ತು ಯೂಸ್ ಆ್ಯಂಡ್ ಥ್ರೋ ಕಮ್ಮಿ ಮಾಡಿ. ಸ್ವಲ್ಪ ಟೂರಿಸ್ಟು ಅಷ್ಟೇ, ಯಾರು ಟೂರಿಸ್ಟ್ಗಳಾದರೂ ಅಷ್ಟೇ, ನಮ್ಮ ಟ್ಯಾಕ್ಸಿ ಡ್ರೈವರ್ ಆಗಲಿ, ಜೀಪ್ ಡ್ರೈವರ್ ಆಗಲಿ, ಯಾರಾದರೂ ಕರ್ಕೊಂಡು ಹೋಗ್ಬೇಕಾದ್ರೆ ದಯವಿಟ್ಟು ಹೇಳಿ ಅವರಿಗೆ ಪ್ಲಾಸ್ಟಿಕ್ ಐಟಮ್ಸ್ ಆಗಲಿ, ಕುರ್ಕುರೆ ಪ್ಯಾಕೆಟ್ ಆಗಲಿ, ಯಾವ ಪ್ಯಾಕೆಟ್ ರೋಡ್ ಸೈಡ್ ಎಸಿಬಾರ್ದು. ಬಿಸ್ಕೆಟ್ ಪ್ಯಾಕೆಟ್, ಪೇಪರ್ ಆಗಲಿ ಯಾವುದು ಎಸಿಬಾರ್ದು ಅಂತ ದಯವಿಟ್ಟು ಮನವಿ ಮಾಡಿ. ಪ್ರಾಣಿಗಳಿಗೆ ಕಷ್ಟ ಆಗುತ್ತೆ. ಸ್ವಚ್ಛ ಪರಿಸರ ಕಾಪಾಡಿ. ಈ ಸಂದರ್ಭ ಸಂಘದ ಪ್ರಮುಖರಾದ ಶರಣು, ಪುಷ್ಪರಾಜ್, ರವಿ, ಡೇವಿಡ್ ರಾಜ್, ದರ್ಶನ್, ಪಾಂಡಿರ ರವಿ, ಪಾಂಡಿರ ಚೇತು, ಗಜೇಂದ್ರ, ನಾರಾಯಣ, ಮನು, ಗಣೇಶ್, ರಾಜೇಶ್, ಮುತ್ತಣ್ಣ ಸೇರಿದಂತೆ ಮತ್ತಿತರರು ಇದ್ದರು.